ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸಿಂಗ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಇಬ್ಬರು ಕೂಡ ಒಂದು ಸಾರಿ ಟೈಟಲ್ನ ಕೂಡ ಗೆದ್ದಿಲ್ಲ ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ಒಂದೊಂದು ಬಾರಿ ಫೈನಲ್ಗೆ ಹೋಗಿದ್ದಾರೆ, ಒಂದೊಂದು ಬಾರಿ ರನ್ನರ್ಸ್ ಅಪ್ ಆಗಿದ್ದಾರೆ ಅಂತ ಹೇಳ್ಬೋದು. ಈ ಮಹಾಯುದ್ಧದಲ್ಲಿ ನಡೀತಾ ಇರುವಂಥದ್ದು ಈಡನ್ ಗಾರ್ಡನ್ ಸ್ಟೇಡಿಯಮಲ್ಲಿ ಸಖತ್ತಾಗಿರುವಂಥ ಟೀಮ್ಗಳು ಆಡ್ತಾ ಇದೆ. ಸೌತ್ ಆಫ್ರಿಕಾ ಹಾಗೂ ನ್ಯೂಜಿಲೆಂಡ್ ಟೀಮ್ ಅವರು ಬ್ಯಾಟಿಂಗ್ ಕೂಡ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಫಿನ್ನಾಲೆನ ಹಾಗೂ ಟೀಮ್ ಸೈಫರ್ಟ್ ಅಂತ ಅಂತ ತಗೊಳಕೊಂಡ್ರಂತೂ ಸಖತ್ತಾಗಿ ಬ್ಯಾಟಿಂಗ್ ಆಡ್ಬಿಟ್ಟು ಮ್ಯಾಚ್ ಫಿನಿಶ್ ಮಾಡಿಬಿಡ್ತಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ಬರುವಂಥ ಬ್ಯಾಟ್ಸ್ಮನ್ಗಳು ಕೂಡ ಸಖತ್ತಾಗಿದ್ದಾರೆ. ಮಾರ್ಕ್ ಚಾಪ್ಮನ್ ಆಗಿರ್ಬೋದು, ಡೆರೆಲ್ ಮಿಚೆಲ್ ಆಗಿರ್ಬೋದು, ರಚಿನ್ ರವೀಂದ್ರ ಸ್ವಲ್ಪ ಇಲ್ಲಿ ಇಂಗ್ಲೆಂಡ್ ಅವ್ರಿಗೆ ಸ್ವಲ್ಪ ಎಕ್ಸ್ಪೆಕ್ಟರ್ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂತೇಳಿದ್ರೆ ಸ್ವಲ್ಪ ಸ್ಲೋ ಆಡ್ತಾರೆ, ಬೌಲಿಂಗಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳೋದು ರಚಿನ್ ರವೀಂದ್ರ ಅವರು. ಅದನ್ನು ಬಿಟ್ಟರೆ ಗ್ಲೇನ್ ಫಿಲಿಪ್ಸ್ ಅವರು ಚೆನ್ನಾಗಿ ಆಡ್ತಿದ್ದಾರೆ, ಮಾರ್ಕ್ ಚಾಪ್ಮನ್ ಅವರು ಚೆನ್ನಾಗಿ ಆಡ್ತಿದ್ದಾರೆ, ಡೆರೆಲ್ ಮಿಚೆಲ್ ಅವರು ಚೆನ್ನಾಗಿ ಆಡ್ತಿದ್ದಾರೆ, ಮಿಚೆಲ್ ಸ್ಯಾಂಟ್ನರ್ ಅವರು ಆಲ್ರೌಂಡ್ ಪ್ರದರ್ಶನವನ್ನು ಕೊಡ್ತಾಯಿದ್ದಾರೆ. 2024 ನಂತರ ಡೆರೆಲ್ ಮಿಚೆಲ್ ಅವರು ಮತ್ತು ಮಿಚೆಲ್ ಸ್ಯಾಂಟ್ನರ್ ಅವರು ಆಲ್ಮೋಸ್ಟ್ 160+ ಸ್ಟ್ರೈಕ್ ರೇಟಲ್ಲಿ T20 ಸ್ಲಾಗ್ ಓವರ್ಸಲ್ಲಿ ಬ್ಯಾಟಿಂಗ್ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಮಿಚೆಲ್ ಸ್ಯಾಂಟ್ನರ್ ಅವರು ಸಖತ್ತಾದಂಥ ಬೌಲಿಂಗ್ ಕೂಡ ಮಾಡ್ತಾರೆ. ಅವರು ಫಸ್ಟು ಶ್ರೀಲಂಕಾದಲ್ಲಿ ಆಡ್ತಾಯಿದ್ರು ಲೀಗ್ ಫೇಸಲ್ಲೆಲ್ಲ. ಈಗ ಸ್ವಲ್ಪ ಇಂಡಿಯಾದಲ್ಲಿ ಆಡ್ತಾ ಇರೋದ್ರಿಂದ ಅಲ್ಲಿ ಸ್ವಲ್ಪ ಅಸಿಸ್ಟ್ ಸಿಗ್ತಾಯಿತ್ತು ಸ್ಪಿನ್ನರ್ಸ್ಗಳಿಗೆ. ಇಲ್ಲಿ ಅಷ್ಟೊಂದು ಅಸಿಸ್ಟ್ ಸಿಗೋಲ್ಲ. ಇಲ್ಲಿ ಫಾಸ್ಟ್ ಬೌಲರ್ಗಳು ಕೆಲಸಕ್ಕೆ ಬರ್ತಾರೆ ಅಂತಲೇ ಹೇಳ್ಬೋದು. ಫಾಸ್ಟ್ ಬೌಲರ್ ಕೂಡ ಚೆನ್ನಾಗಿದ್ದಾರೆ. ಜೇಕಬ್ ಡಫಿ ಆಗಿರ್ಬೋದು, ಮ್ಯಾಟ್ ಹೆನ್ರಿ ಆಗಿರ್ಬೋದು, ಲೋಕಿ ಫರ್ಗ್ಯೂಸನ್ ಆಗಿರ್ಬೋದು. ಬೇಕಾದರೆ ನಿಮಗೆ ಡೆರೆಲ್ ಮಿಚೆಲ್ ಕೂಡ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಬೌಲಿಂಗ್ ಕೂಡ ಚೆನ್ನಾಗಿದೆ, ಬ್ಯಾಟಿಂಗ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು ನ್ಯೂಜಿಲ್ಯಾಂಡ್ ಕಡೆ. ಇನ್ನು ಸೌತ್ ಆಫ್ರಿಕಾ ಟೀಮ್ ಕಡೆ ಬಂದರೆ T20 ವರ್ಲ್ಡ್ ಕಪ್ಪಲ್ಲಿ ಅವ್ರು ಸೋತೇ ಇಲ್ಲ ಅಂತ ಹೇಳ್ಬೋದು. ಈ ದೊಡ್ಡ ಮಹಾ ಕಾಳಗದಲ್ಲಿ ಸಖತ್ತಾಗಿರೋಂಥ ಟೀಮ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಸೌತ್ ಆಫ್ರಿಕಾ ಟೀಮು. ಓಪನಿಂಗಲ್ಲೇ ಏಡನ್ ಮಾರ್ಕ್ರಮ್ ಹಾಗೂ ಕ್ವಿಂಟನ್ ಡಿಕಾಕ್ ಅವರು ಬರ್ತಾರೆ. ಕ್ವಿಂಟನ್ ಡಿಕಾಕ್ ಮತ್ತು ಏಡನ್ ಮಾರ್ಕ್ರಮ್ ಒಳ್ಳೆ ಪಾರ್ಟ್ನರ್ಶಿಪ್ನ ಕಲೆ ಆಗ್ತಾರೆ ಅಂತ ಅನಿಸ್ತಾ ಇದೆ. ಏಡನ್ ಮಾರ್ಕ್ರಮ್ ಅವರು ಎಕ್ಸ್ಪೆಷಲಿ ಸಖತ್ತಾಗಿ ಆಡ್ಕೊಬಂದಿದ್ದಾರೆ. T20 ವರ್ಲ್ಡ್ ಕಪ್ಪಲ್ಲಿ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡ್ತಾಯಿದ್ದಾರೆ. ಆಲ್ಮೋಸ್ಟ್ 170+ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡ್ತಾ ಇರೋದು ಏಡನ್ ಮಾರ್ಕ್ರಮ್ ಅವರು ಬಿಟ್ಟರೆ ಡೇಂಜರಸ್ ಆಗಿ ಕಾಣಿಸ್ತಾ ಇರೋದಂದರೆ ಡೆವಾಲ್ಡ್ ಬ್ರೆವಿಸ್ ಅವರು ಸೇಮ್ AB ಡಿ ವಿಲಿಯರ್ಸ್ ಥರ ಅಂತಲೇ ಹೇಳ್ಬೋದು. ಯಾಕಂತೇಳಿ AB ಡಿ ವಿಲಿಯರ್ಸ್ ಕೂಡ ಇದೇ ರೀತಿ ಸೌತ್ ಆಫ್ರಿಕಾಗೆ ಗೇಮ್ ಚೇಂಜ್ ಮಾಡ್ತಾಯಿದ್ರು. ಅವರಿದ್ದಾಗ AB ಡಿ ವಿಲಿಯರ್ಸ್ ಹಾಗೂ ಡೆವಾಲ್ಡ್ ಬ್ರೆವಿಸ್ನ ನೀವು ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಆದರೆ ಡೆವಾಲ್ಡ್ ಬ್ರೆವಿಸ್ ಕೂಡ ಅಷ್ಟೇ ಕೇಪಬಲ್ ಇದ್ದಾರೆ ಅಂತಲೇ ಹೇಳ್ಬೋದು. ಒಂದು ಮ್ಯಾಚ್ನ ಉಲ್ಟಂ ಪಲ್ಟಾ ಮಾಡುವಂಥ ಕೇಪಬಲ್ ಇರುವಂಥದ್ದು ಡೆವಾಲ್ಡ್ ಬ್ರೆವಿಸ್ ಅವ್ರಿಗೆ. AB ಡಿ ವಿಲಿಯರ್ಸ್ ಕೂಡ ಅದೇ ಥರ ಗೇಮ್ನ ಚೇಂಜ್ ಮಾಡ್ತಾಯಿದ್ರು ಸೌತ್ ಆಫ್ರಿಕಾ ಟೀಮ್ಗೆ. ಅದೇ ಥರ ಕೇಪಬಲ್ ಇರುವಂಥ ಪ್ಲೇಯರು ಡೆವಾಲ್ಡ್ ಬ್ರೆವಿಸ್ ಅವರು. ಆಮೇಲೆ ಕ್ರಿಸ್ಟಿಯನ್ ಚಬ್ಸ್ ಕೂಡ ಸಖತ್ತಾಗಿ ಆಡ್ತಿದ್ದಾರೆ. ಅವರು ಕೂಡ ನಮ್ಮ ಇಂಡಿಯಾ ಮೇಲೆ ಹೇಗಾಗಿರೋದು ಅಂತ ನೋಡಿರ್ಬೋದು. ಮತ್ತು ಡೇವಿಡ್ ಮಿಲ್ಲರ್ ಆಗಿರ್ಬೋದು, ಕೇಶವ್ ಮಹಾರಾಜ್ ಗಂಟು ನಿಮಗೆ ಇಲ್ಲಿ ಮೇಯ್ನು ಕಾರ್ವಿನ್ ಬಾಕ್ಸ್ಕನ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾಯಿದ್ದಾರೆ ಮತ್ತು ಬ್ಯಾಟಿಂಗ್ ಕೂಡ ಆಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 140-150 ರೇಂಜಲ್ಲಿ ಸ್ಟ್ರೈಕ್ ರೇಟಲ್ಲಿ ಸ್ಟ್ರೈಕ್ ಮಾಡ್ತಾರೆ ಮತ್ತು ಆಲ್ಮೋಸ್ಟ್ 140+ km/h ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಅವ್ರ ಕಡೆ ಒಳ್ಳೆ ಬೌಲರ್ಸ್ ಇದ್ದಾರೆ ಅಂತ ಹೇಳ್ಬೋದು. ಕೇಶವ್ ಮಹಾರಾಜ್ ಆಗಿರ್ಬೋದು, ಮತ್ತು ಲುಂಗಿ ಎಂಗಿಡಿ ಆಗಿರ್ಬೋದು, ಮಾರ್ಕೋ ಆ್ಯನ್ಸನ್ ಆಗಿರ್ಬೋದು, ರಬಾಡ ಆಗಿರ್ಬೋದು, ಏಡನ್ ಮಾರ್ಕ್ರಮ್ ಕೂಡ ಸತತ ಲೀಡಿಂಗ್ ಫ್ರಮ್ ದ ಫ್ರಂಟ್ ಥರ ಕ್ಯಾಪ್ಟನ್ ಅವರು ಸಖತ್ತಾಗಿ ಬೌಲಿಂಗ್ ಕೂಡ ಮಾಡ್ತಾಯಿದ್ದಾರೆ, ಬ್ಯಾಟಿಂಗ್ ಕೂಡ ಮಾಡ್ತಾಯಿದ್ದಾರೆ, ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಈ ಸೆಮಿಫೈನಲ್ ಅಂತೂ ಸಖತ್ ಅದ್ಧೂರಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಚಿಂದಿ ಮ್ಯಾಚು ಈಡನ್ ಗಾರ್ಡನ್ ಸ್ಟೇಡಿಯಮಲ್ಲಿ ನಮ್ಮ ಇಂಡಿಯಾದವರು ಯಾವ ರೀತಿ ಟಾಸ್ ಗೆದ್ದಿದ್ದು, ಟಾಸ್ ಸಖತ್ ಕ್ರೂಷಿಯಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಯಾವುದೇ ಒಂದು ಟೀಮಲ್ಲಿ ಟಾಸು ಈಗ ಈಡನ್ ಗಾರ್ಡನ್ ನಮ್ಮ ಇಂಡಿಯಾದಲ್ಲಿ ನಡೀತಾ ಇರೋದ್ರಿಂದ ಡ್ಯೂ ಸಖತ್ತಾಗಿ ಬೀಳುತ್ತೆ. ಈ ಮಾರ್ಚ್ ಟೈಮಲ್ಲೆಲ್ಲ ಸಖತ್ತಾಗಿ ಡ್ಯೂ ಬೀಳೋ ಕಾರಣದಿಂದ ಸೆಕೆಂಡ್ ಬ್ಯಾಟಿಂಗ್ ಮಾಡೋರಿಗೆ ಸಖತ್ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಫಸ್ಟು ಇಲ್ಲಿ ಬ್ಯಾಟಿಂಗ್ ಆಡೋದು ಸ್ವಲ್ಪ ರಿಸ್ಕಿ ಅಂತಲೇ ಹೇಳ್ಬೋದು. ರಿಸ್ಕಿ ಅಂತ ಹೇಳಿದ್ರೆ ಬ್ಯಾಟಿಂಗ್ ಆಡ್ಬೋದು, ರನ್ಸು ಕೂಡ ಬರುತ್ತೆ. ಆದರೆ ಸೆಕೆಂಡ್ ಬ್ಯಾಟಿಂಗ್ ಆಡೋದವ್ರಿಗೆ ಸಖತ್ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಡ್ಯೂ ಬರೋ ಕಾರಣದಿಂದ ಸ್ವಲ್ಪ ಬೌಲಿಂಗ್ ಮಾಡೋದು ಕಷ್ಟ ಆಗುತ್ತೆ. ಸೆಕೆಂಡ್ ಬೌಲಿಂಗ್ ಮಾಡಿದವ್ರಿಗೆ ಬ್ಯಾಟಿಂಗ್ ಸಖತ್ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಆಲ್ಮೋಸ್ಟ್ 200+ ಹೊಡೆದ್ರೇ ಸಾಕು, ವಿನ್ ಸಿಗುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಇಲ್ಲಿ ಯಾರು ಬೇಕಾದ್ರೂ ಔಟ್ಫೀಲ್ಡ್ ಅಂತೂ ಸಖತ್ತಾಗಿದೆ ಅಂತ ಹೇಳ್ಬೋದು. ಸುಮ್ಮನೆ ಟಚ್ ಮಾಡಿದ್ರೆ ಸಾಕು 4-6ಗಳು ಹೋಗುವಂಥ ಬೌಂಡ್ರಿ ಇಟ್ಟಿದ್ದಾರೆ ಇಲ್ಲಿ ಈಡನ್ ಗಾರ್ಡನ್ ಸ್ಟೇಡಿಯಮ್. ಅದು ಅದ್ಭುತವಾದಂಥ ಸ್ಟೇಡಿಯಮ್. ಇಲ್ಲಿ ನ್ಯೂಜಿಲೆಂಡ್ ಹಾಗೂ ಸೌತ್ ಆಫ್ರಿಕಾ ಅವ್ರದ್ದು ಮ್ಯಾಚ್ ಅಂತೂ ಮಸ್ತಾಗಿರುತ್ತೆ ಅಂತ ಹೇಳೋದು. ಈಕ್ವಲ್ ಕಾಂಪಿಟೇಷನ್ ಇರುತ್ತೆ. ಸೌತ್ ಆಫ್ರಿಕಾದವ್ರು ನಮಗೆ ಫೈನಲಲ್ಲಿ ಸಿಕ್ಕಿದ್ರು ಲಾಸ್ಟ್ ವರ್ಷ, ಸಖತ್ತಾಗಿ ಕಾಂಪೀಟ್ ಮಾಡಿದ್ರು. 30 ಬಾಲ್ಗೆ 30 ರನ್ ಬೇಕಾಯಿತು, ಆರಾಮಾಗಿ ಗೆಲ್ಲ ಮ್ಯಾಚ್ನ ಸೋತರು ಅಂತಲೇ ಹೇಳ್ಬೋದು. ಕೈಲಿದ್ದಂಥ ಮ್ಯಾಚ್ನ ಕಳ್ಕೊಂಡ್ರು ಸೌತ್ ಆಫ್ರಿಕಾದವರು. 2021 ಆಸ್ಟ್ರೇಲಿಯಾ ವಿರುದ್ಧ ನ್ಯೂಜಿಲೆಂಡ್ ಅವರು ಸೋತರು ಅಂತಲೇ ಹೇಳ್ಬೋದು. ಅವ್ರು ಆಸ್ಟ್ರೇಲಿಯಾದವ್ರು ಗೆದ್ಕೋದ್ರು. ಲಾಸ್ಟ್ ವರ್ಷ ನಮ್ಮ ಇಂಡಿಯಾ ಟೀಮ್ ಬಂದರು. ಈ ವರ್ಷ ಮತ್ತು ತಿರ್ಗಾ ಸೌತ್ ಆಫ್ರಿಕಾ ಹಾಗೂ ನಮ್ಮ ಟೀಮ್ ಇಂಡಿಯಾದವ್ರು ಫೈನಲ್ ಆಡ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂತೇಳಿದ್ರೆ ಸೌತ್ ಆಫ್ರಿಕಾ ಸ್ಟ್ರಾಂಗ್ ಇದ್ದಾರೆ ಗುರು, ಅಷ್ಟು ಈಸಿಯಾಗಿ ಬಿಟ್ಕೊಡೋ ಟೀಮೇ ಅಲ್ಲ. ಯಾಕಂದರೆ T20 ವರ್ಲ್ಡ್ ಕಪ್ಪಲ್ಲಿ ಆಡಿರೋ ಮ್ಯಾಚ್ಗಳೆಲ್ಲ ಗೆದ್ಕೊಂಡೇ ಬಂದಿದ್ದಾರೆ. ಒಂದು ಮ್ಯಾಚು ಮಳೆಯಿಂದ ನಿಂತೋಯ್ತು. ಅದನ್ನು ಬಿಟ್ಟರೆ ಯಾವ ಮ್ಯಾಚು ಕೂಡ ಸೋತು ಇಲ್ಲ. ಅಷ್ಟು ಕನ್ವಿನ್ಸಿಂಗಾಗಿ ಗೆದ್ಕೊಂಬರ್ತಾ ಇದ್ದಾರೆ ಸೌತ್ ಆಫ್ರಿಕಾದವರು. ಒಂದು ಮ್ಯಾಚನ್ನು ಅಫ್ಘಾನಿಸ್ತಾನ ಮೇಲೇನೋ ಸ್ವಲ್ಪ ಡಬಲ್ ಸೂಪರ್ ಓವರ್ಗೆ ಹೋಗಿ ಅಲ್ಲಿ ಬಂದರು. ಕೇಶವ್ ಮಹಾರಾಜ್ ಅವ್ರು ಗೆಲ್ಸಿದ್ರು ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ನಮ್ಮ ಇಂಡಿಯಾ ಮೇಲಂತ ಕನ್ವಿನ್ಸಿಂಗಾಗಿ 72 ರನ್ಗಳ ಭರ್ಜರಿ ಜಯವನ್ನು ಗಳಿಸ್ಕೋತಾರೆ ಸೌತ್ ಆಫ್ರಿಕಾದವರು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಿದ್ದಾರೆ. ನ್ಯೂಜಿಲೆಂಡ್ ಅವರು ಬಿಟ್ಕೊಡೋಂಥ ಮಾತಿಲ್ಲ. ಅವರು ಒಬ್ಬರು ಸಖತ್ತಾಗಿ ಬೌಲಿಂಗ್ ಮಾಡೋ ಮತ್ತು ಬ್ಯಾಟಿಂಗ್ ಮಾಡೋವಂಥ ಕೇಪಬಲ್ ಇರೋವಂಥವ್ರು ನ್ಯೂಜಿಲೆಂಡ್ ಟೀಮವರು. ಅವರು ಒಬ್ಬರು ಕೂಡ ಇಲ್ಲಿ ನಮಗೆ ಮ್ಯಾಚ್ ಗಿವ್ ಅಪ್ ಆಯಿತು ಅಂತ ಬಿಟ್ಕೊಡೋ ಅಂತ ಮಾತೇ ಇಲ್ಲ ನ್ಯೂಜಿಲೆಂಡ್ ಟೀಮವರು. ಗ್ಲೇನ್ ಫಿಲಿಪ್ಸ್ ಅಂತ ಮಾತೇ ಇಲ್ಲ. ಸಖತ್ತಾಗಿ ಫೀಲ್ಡಿಂಗ್ ಕೂಡ ಮಾಡ್ತಾರೆ, ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಆಲ್ರೌಂಡ್ ಪ್ಲೇಯರ್ ಅಂತಲೇ ಹೇಳೋದು, ಜೆನ್ಯೂನ್ ಪ್ಲೇಯರ್ ಅಂತ ಹೇಳ್ಬೋದು ಗ್ಲೇನ್ ಫಿಲಿಪ್ಸ್ ಅವರು. ಬ್ಯಾಟಿಂಗಲ್ಲೇ ಗೆಲ್ಲಿಸ್ಬಿಡ್ತಾರೆ. ಆಫ್ ಬ್ರೇಕಲ್ಲೇ
ಮಿಂಚ್ತಾರೆ. ಕೀಪಿಂಗು ಕೂಡ ಮಾಡ್ತಾರೆ. ಫೀಲ್ಡಿಂಗ್ ಅಂತೂ ಕೇಳಲೇಬೇಡಿ, ಒಂದು 10-15 ರನ್ ಒಂದು ಮ್ಯಾಚಲ್ಲಿ ಪಕ್ಕ ಸೇವ್ ಮಾಡೇ ಮಾಡ್ತಾರೆ ಅಂತ ಹೇಳ್ಬೋದು. ಗ್ಲೆನ್ ಫಿಲಿಪ್ಸ್ ಅವರು ಅದ್ಭುತವಾದಂಥ ಪ್ಲೇಯರು. ಇಲ್ಲಿ ಮಿಚೆಲ್ ಸ್ಯಾಂಟ್ನರ್ ಅವರು ಎಕ್ಸ್ಪೆಕ್ಟರ್ ಆಗ್ತಾರೆ ನ್ಯೂಜಿಲೆಂಡ್ ಟೀಮ್ಗೆ. ಮತ್ತು ಇಲ್ಲಿ ಸೌತ್ ಆಫ್ರಿಕಾ ಟೀಮ್ಗೆ ಐಡನ್ ಮಾರ್ಕ್ರಮ್ ಹಾಗೂ ಮಾರ್ಕೋ ಆ್ಯನ್ಸನ್ ಅವರು ಇಲ್ಲಿ ಎಕ್ಸ್ಪೆಕ್ಟರ್ ಆಗ್ತಾರೆ ಅಂತ ಅನಿಸ್ತಾ ಇದೆ. ಈ ಮ್ಯಾಚು ಸೌತ್ ಆಫ್ರಿಕಾದವ್ರು ಗೆಲ್ತಾರೆ ಅನಿಸ್ತಾ ಇದೆ. ಡೈರೆಕ್ಟ್ ಫೈನಲ್ಗೆ ಹೋಗ್ತಾರೆ. ಮತ್ತು ಇಂಡಿಯಾ ಮತ್ತು ಇಂಗ್ಲೆಂಡ್ ಟೀಮಲ್ಲಿ ನಮ್ಮ ಇಂಡಿಯಾದವರು ಗೆದ್ದು ಡೈರೆಕ್ಟ್ ಅಹಮದಾಬಾದ್ಗೆ ಇಬ್ಬರು ಸೌತ್ ಆಫ್ರಿಕಾ ಹಾಗೂ ಮತ್ತು ನಮ್ಮ ಟೀಮ್ ಇಂಡಿಯಾದವರು ಫೈನಲ್ ಆಡ್ತಾರೆ ಅಂತ ಅನಿಸ್ತಾ ಇದೆ. ನೋಡೋಣ ಯಾರು ಗೆಲ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.